ಸರಿ ಸರಿ ಓಕೆ ಡನ್. ಹಾಂ ಹಾಂ ಕೇವಲ ಬಿಡ್ಲಾ. ರಾಜ್ಯೋತ್ಸವ ದಿನದಂದು ಸಮಾರೋಪವನ್ನು ಕೂಡ ನಾವು ಮಾಡಿದ್ದೀವಿ. ಅದೇ ಒಂದು ಸಂದರ್ಭದಲ್ಲಿ ನಾವು ನಾಡದೇವತೆಯ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಒಂದು ನಿರ್ಧಾರದೊಂದಿಗೆ ಕಳೆದ ವರ್ಷದ ಜೂನ್ ತಿಂಗಳಲ್ಲಿ ಈ ಒಂದು ಪ್ರತಿಮೆಯ ಒಂದು ಶಂಕುಸ್ಥಾಪನೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ನಮ್ಮ ಇಲಾಖಾ ಸಚಿವರು ಎಲ್ಲ ಗಣ್ಯರು ಸೇರಿ ಕೈಗೊಂಡಿದ್ರು. ಸುಮಾರು 6 ತಿಂಗಳಲ್ಲಿ ಈ ಒಂದು ಪ್ರತಿಮೆಯ ಅನಾವರಣ ಕಾರ್ಯಕ್ರಮ ಇವತ್ತು ನಾವೆಲ್ಲ ಭಾಗಿಗಳಾಗ್ತಿರೋದು ತುಂಬಾ ಸಂತೋಷದ ವಿಷಯ. ಈ ಒಂದು ಸಂದರ್ಭದಲ್ಲಿ ನಾನು ಕರ್ನಾಟಕ ಸಂಭ್ರಮದ ವತಿಯಲ್ಲಿ ಅಥವಾ ಕರ್ನಾಟಕ ಸಂಭ್ರಮ ಅಂದ್ರೆ ನಾವು ಉದಾಹರಣೆಗೆ ಹೇಳೋದಾದ್ರೆ ಮೊಟ್ಟ ಮೊದಲನೇದಾಗಿ ಲಾಂಛನ ಬಿಡುಗಡೆಯನ್ನ ಮಾಡಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಯವರು. ಹಾಗೇನೆ ಅಂಚೆ ಚೀಟೆ ಮತ್ತೆ ಅಂಚೆ ಲಕೋಟೆ ಬಿಡುಗಡೆ ಮತ್ತು ಹಂಪಿ ಮತ್ತೆ ಗದಗಿನಲ್ಲಿ ಕರ್ನಾಟಕ ಜ್ಯೋತಿಯ ರಥಯಾತ್ರೆಯ ಉದ್ಘಾಟನಾ ವ್ಯಾಪ್ತಿಯಲ್ಲಿ ಕೂಡ ಕರ್ನಾಟಕದ ಸಂಭ್ರಮದ ಒಂದು ಸಂದೇಶವನ್ನ ಮತ್ತೆ ಒಂದು ಮಹತ್ವವನ್ನ ಎಲ್ಲ ಜನರಿಗೂ ಕೂಡ ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಆ ಮೂಲಕ. ಹಾಗೆಯೇ ಕರ್ನಾಟಕ ಲೋಕಾರ್ಪಣೆ ಕೂಡ ಮಾಡಿದ್ವಿ. ಇಷ್ಟಲ್ಲದೆ ಹಲ್ಮಿಡಿ ಶಾಸನದ ಪ್ರತಿಕೃತಿನ ಕೂಡ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರ ಸ್ಥಾನಗಳಲ್ಲಿ ತಾವೆಲ್ಲರೂ ನೋಡ್ಬೋದು. ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದ ಪ್ರದೇಶ ಕೂಡ ನಾವು ಎಲ್ಲ ಕಡೆಯೂ ಒಂದು ಪ್ರತಿಕೃತಿನ ರಚನೆ ಮಾಡಿ ಅದನ್ನ ನಿರ್ಮಿಸಿದ್ದೀವಿ. ಹಾಗೆಯೇ ನಗರಾಭಿವೃದ್ಧಿ ಸಚಿವರಾದಂತಹ ರಾಜಕೀಯ ಕಾರ್ಯದರ್ಶಿಗಳು ಹಾಗೂ ವಿಧಾನ ಪರಿಷತ್ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ನಸೀರ್ ಅಹಮದ್ ಅವರು ಕೂಡ ಭಾಗವಹಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಮುಖ್ಯ ಸಚೇತಕರಾದಂತಹ ಸನ್ಮಾನ್ಯ ಶ್ರೀ ಸಲೀಂ ಅಹಮದ್ ಅವರು ಕೂಡ ಭಾಗವಹಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅಧ್ಯಕ್ಷರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಆದಂತಹ ಸನ್ಮಾನ್ಯ ಶ್ರೀ ಎಚ್.ಎಂ. ರೇವಣ್ಣ ಸಾಹೇಬರು ಕೂಡ ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಅಧ್ಯಕ್ಷರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆದಂತಹ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅವರು ಭಾಗವಹಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹೆಸರು ಪಡೆದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಹಾಗೂ ವೇದಿಕೆ ಮೇಲಿದ್ದಂತ ಸಂಘಟನೆಯ ಚತುರರು ಹಾಗೂ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಆತ್ಮೀಯ ಮಿತ್ರರು ಆದಂತ ರಿಜ್ವಾನ್ ಅರ್ಷದ್ ಅವರೇ, ಇನ್ನೋರ್ವ ನನ್ನ ಆತ್ಮೀಯ ಯುವ ಮಿತ್ರರು ಆದಂತ ನಗರಾಭಿವೃದ್ಧಿ ಸಚಿವರಾದಂಥ ಬಿ.ಎಸ್. ಸುರೇಶ್ ಅವರೇ, ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಸಾಹೇಬ್ರೆ, ಹಿರಿಯರಾದಂಥ ಜಯಚಂದ್ರ ಸಾಹೇಬ್ರೆ, ಮತ್ತು ಇನ್ನೋರ್ವ ಎಚ್.ಎಂ. ರೇವಣ್ಣ ಅವರೇ, ಶ್ರೀನಿವಾಸ್ ಅವರೇ, ಜೋಶಿ ಅವರೇ, ಪುರುಷೋತ್ತಮ್ ಬಳಿಮಲೆ ಅವರೇ, ಮತ್ತು ಇನ್ನೋರು ಪೊನ್ನಣ್ಣ ಅವರೇ, ಮಾನಸ್ ಅವರೇ, ಚಿನ್ನಪ್ಪ ಕಟ್ಟಿ ಅವರೇ, ವೇದಿಕೆ ಮೇಲಿದ್ದಂಥ ನಮ್ಮ ಇಲಾಖೆಯ ಕಾರ್ಯದರ್ಶಿಗಳು, ಇಲ್ಲಿ ಸೇರಿದಂಥ ಎಲ್ಲ ಅಕಾಡೆಮಿಯ ಅಧ್ಯಕ್ಷರೇ ಹಾಗೂ ಪ್ರಾಧಿಕಾರದ ಅಧ್ಯಕ್ಷರೇ, ಕ್ಷಮಿಸಬೇಕು, ಇನ್ನೋರ್ವ ಸದಸ್ಯರೇ, ಟ್ರಸ್ಟಿನ ಅಧ್ಯಕ್ಷರೇ, ಟ್ರಸ್ಟಿನ ಸದಸ್ಯರೇ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಕನ್ನಡ ಪರ, ಕನ್ನಡದ ಮೇಲೆ ವಿಶ್ವಾಸವನ್ನು ಇಟ್ಟು ಇಡೀ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ವರ್ಷ ಆ ಕಾರ್ಯಕ್ರಮ ಮಾಡಬೇಕಂತ ಬಜೆಟ್ ಆದೇಶ ಮಾಡಿದ್ರು. ಅದರ ಪ್ರಕಾರ ಇಡೀ ವರ್ಷ ಕಾರ್ಯಕ್ರಮ